ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಹಗರಣ. ಈಗ 300 ಕೋಟಿ ರಹಸ್ಯವನ್ನ ಇಡಿ ಭೇದಿಸೋಕೆ ಮುಂದಾಗಿದೆ. ಇದನ್ನ ಮುಟ್ಟುಗೋಲನ್ನ ಹಾಕೊಂಡಿದ್ದಾರೆ. ಹಾಗಿದಾಗ ಏನಿದು 300 ಕೋಟಿಯ ಆಸ್ತಿ? 143 ಸೈಟ್ಗಳನ್ನ ಅಕ್ರಮವಾಗಿ ಪಡ್ಕೊಳ್ಳಲಾಗಿದೆ ಅನ್ನುವಂಥದ್ದು, ಮನಿ ಲಾಂಡ್ರಿಂಗ್ ನಡೆದಿದೆ ಅನ್ನುವಂಥ ಆರೋಪವನ್ನ ಈಗ ಮಾಡ್ತಾ ಇದ್ದಾರೆ. ಅದನ್ನು ಅಧಿಕೃತವಾಗಿ ಪ್ರೆಸ್ ರಿಲೀಸ್ ಅನ್ನ ಮಾಡಿನೇ ಹೇಳಿದ್ದಾರೆ ಇಡಿ ಅವರು. ಸೊ ಈಗ ಇನ್ನೊಂದು ಕಡೆಗೆ ರಾಜಕೀಯವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಬಿಗಿಪಟ್ಟನ್ನು ಹಿಡ್ಕೊಂಡಿದೆ. ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಇದು ರಾಜಕೀಯ ಪಿತೂರಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಇದರ ಮುಂದುವರೆದ ಭಾಗದಲ್ಲಿ 50-50 ಅನುಪಾತದ ಎಲ್ಲಾ ಸೈಟ್ ಕೂಡ ಜಪ್ತಿ ಆಗತ್ತಾ? ಇವತ್ತು ಕೂಡ 600ಕ್ಕಿಂತಲೂ ಹೆಚ್ಚು ಸೈಟ್ಗಳ ವಿಚಾರದಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ. ಏನದು ವರದಿ ಇಲ್ಲಿದೆ ನೋಡಿ. ಮೂಡ ಹಗರಣದಲ್ಲಿ ಇಡಿ ಭರ್ಜರಿ ಬೇಟೆ. ಮೊದಲ ಹೆಜ್ಜೆಯಾಗಿ 300 ಕೋಟಿ ರೂಪಾಯಿ ಸ್ಥಿರಾಸ್ತಿ ಜಪ್ತಿ. ಪ್ರಭಾವಿಗಳ ಬೇನಾಮಿ ಆಸ್ತಿಗಳು ಮುಟ್ಟುಗೋಲು. ರಾಜ್ಯ ರಾಜಕೀಯದಲ್ಲಿ ಭಾರೀ ಸದ್ದು ಮಾಡ್ತಾ ಇರುವ ಹಾಗೂ ಸಿದ್ದರಾಮಯ್ಯನವರ ಸುದೀರ್ಘ ರಾಜಕೀಯ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ಕಾನೂನು ಸಂಕಷ್ಟವನ್ನು ತಂದಿಟ್ಟಿರುವ ಮೂಡ ಹಗರಣದಲ್ಲಿ ಮಹತ್ತರ ಬೆಳವಣಿಗೆಯಾಗ್ತಾ ಇದೆ. ಹಗರಣದ ತನಿಖೆಗಿಳಿದಿರುವ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪ್ರಕರಣದಲ್ಲಿ ಮೊದಲ ಹೆಜ್ಜೆಯಾಗಿ 300 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಿದ್ದಾರೆ. ಈ ಸ್ಥಿರಾಸ್ತಿಗಳು ಬೇನಾಮಿ ಆಸ್ತಿಗಳಾಗಿವೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಇಡಿ ಮೊದಲ ಕ್ರಮ ಇದಾಗಿದೆ. ಹೀಗಾಗಿ ಬೇನಾಮಿಯಾಗಿ ಆಸ್ತಿ ಮಾಡಿಟ್ಟಿದ್ದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಸಂಕಷ್ಟ ಎದುರಾಗಿದೆ. ಬೇನಾಮಿಯ ಜಾಡು ಹಿಡಿದು ವಿಚಾರಣೆ ನಡೆಸಿರುವ ಇಡಿ ಅಧಿಕಾರಿಗಳು ಆರಂಭಿಕವಾಗಿ 300 ಕೋಟಿ ರೂಪಾಯಿ ಮೌಲ್ಯದ ಬೇನಾಮಿ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. ಮೂಡಾದ 143 ಬೇನಾಮಿ ಸೈಟ್ಗಳು ಮುಟ್ಟುಗೋಲು. ಪಬ್ಲಿಕ್ ಟಿವಿಯಲ್ಲಿ ಇನ್ನೊಂದು ಬಿಗ್ ಎಕ್ಸ್ಕ್ಲೂಸಿವ್. ಮೂಡಾದ 143 ಬೇನಾಮಿ ಸೈಟುಗಳನ್ನು ಇಡಿ ಮುಟ್ಟುಗೋಲು ಹಾಕಿದ್ದು ಇವು ಪ್ರಭಾವಿಗಳಿಗೆ ಸೇರಿದ್ದ ನಿವೇಶನಗಳಾಗಿವೆ. ಮುಟ್ಟುಗೋಲು ಹಾಕಿಕೊಂಡ 143 ಸೈಟುಗಳು ಯಾರಿಗೆ ಸೇರಿದ್ದು, ಯಾರ್ಯಾರು ಎಷ್ಟೆಷ್ಟು ಸೈಟುಗಳನ್ನು ಮುಟ್ಟುಗೋಲನ್ನು ಹಾಕಿಕೊಳ್ಳಲಾಗಿದೆ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇಡಿ ಯಾರ್ಯಾರ ಎಷ್ಟೆಷ್ಟು ಸೈಟ್ಗಳನ್ನು ಮುಟ್ಟುಗೋಲು ಹಾಕೊಂಡಿದೆ ಅನ್ನೋದನ್ನ ನೋಡೋದಾದ್ರೆ, ಅಬ್ದುಲ್ ವಾಜಿದ್ ಎಂಬುವರ ಹೆಸರಿನಲ್ಲಿ 42 ಸೈಟು, ಮಂಜುನಾಥ್ ಎಂಬುವರ ಹೆಸರಿನಲ್ಲಿ 33 ಸೈಟ್ ಅನ್ನು ಸೀಸ್ ಮಾಡಲಾಗಿದೆ. ಅಲ್ಲದೆ ರವಿಕುಮಾರ್ ಅನ್ನೋರ ಹೆಸರಿನಲ್ಲಿ 35, ಚಾಮುಂಡೇಶ್ವರಿ ಲೇಔಟ್ನ ಹೆಸರಿನಲ್ಲಿ 21, ಜಯರಾಮ್ ಎಂಬಾತನ ಹೆಸರಿನಲ್ಲಿ 9 ಸೈಟ್ ಅನ್ನ ಜಪ್ತಿ ಮಾಡಲಾಗಿದೆ. ಸೈಟ್ ಮುಟ್ಟುಗೋಲು ಹಾಕಿರುವ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ದೂರುದಾರ ಸ್ನೇಹಮಯಿ ಕೃಷ್ಣ, ಮೂಡ ಹಗರಣದಲ್ಲಿ ಇಡಿ ಜಪ್ತಿ ಮಾಡಿರುವ ಈವರೆಗಿನ ಆಸ್ತಿ ಕೇವಲ ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನಗಳಲ್ಲಿ 50-50 ಅನುಪಾತದಲ್ಲಿ ಪಡೆದ ಎಲ್ಲಾ ಸೈಟುಗಳನ್ನು ಇಡಿ ಜಪ್ತಿ ಮಾಡುತ್ತೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಇಡಿಯ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬ ಪಡೆದಂತಹ 14 ಸೈಟ್ ಅಕ್ರಮ ಅನ್ನೋದು ಸ್ಪಷ್ಟವಾಗಿದೆ. ಲೋಕಾಯುಕ್ತ ತನಿಖೆಯಲ್ಲೂ ಕೂಡ ಸಿಎಂ ಕುಟುಂಬ ಪಡೆದ 14 ಸೈಟ್ ಅಕ್ರಮ ಅಂತಲೇ ವರದಿ ಬರಬೇಕು. ಲೋಕಾಯುಕ್ತ ತನಿಖೆ ಇದಕ್ಕೆ ವ್ಯತಿರಿಕ್ತವಾದರೆ ನ್ಯಾಯಾಲಯ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಹೇಳಿದ್ದಾರೆ. ಅಕ್ರಮ ನಡೆದಿರೋದು ಸ್ಪಷ್ಟವಾಗಿ ಆಗಿರೋದ್ರಿಂದ ಸೊ ಅವರು ಕೂಡ ಅದು ವರದಿ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಅವರು ಏನೋ ತಪ್ಪು ವರದಿ ಕೊಟ್ಟರೆ ಅಥವಾ ಸುಳ್ಳು ವರದಿ ಕೊಟ್ಟರೆ ಮಾನ್ಯ ನ್ಯಾಯಾಲಯ ಅದನ್ನು ಗಂಭೀರ ಪರಿಗಣಿಸುತ್ತೆ ಅನ್ನೋದು ನನ್ನ. 631 ಮೂಡ ನಿವೇಶನಗಳ ಮಾಹಿತಿ ಕೇಳಿದ ಇಡಿ. ಮೂಡ ಕಚೇರಿಯಲ್ಲಿ ಭ್ರಷ್ಟರ ಬೇಟೆ ಮುಂದುವರಿಸಿದ ಇಡಿ. ಈಗಾಗಲೇ 143 ಸೈಟುಗಳನ್ನು ಜಪ್ತಿ ಮಾಡಿರುವ ಇಡಿ ಸದ್ಯದಲ್ಲಿಯೇ ಮೂಡ ಸ್ಥಿರಾಸ್ತಿ ಜಪ್ತಿಯ ಭಾಗ 2 ಶುರು ಮಾಡುವ ಸಾಧ್ಯತೆ ಇದೆ. 631 ಮೂಡ ನಿವೇಶನಗಳ ಬಗ್ಗೆ ಮಾಹಿತಿ ನೀಡುವಂತೆ ಇಡಿ ಅಧಿಕಾರಿಗಳು ಕೇಳಿದ್ದಾರೆ. ಕಳೆದ ಡಿಸೆಂಬರ್ 16ರಂದೇ ಮೂಡಾಗೆ ಇಡಿ ಅಧಿಕಾರಿಗಳು ಬರೆದಿರುವ ಪತ್ರ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅಕ್ರಮ ಹಣ ವರ್ಗಾವಣೆಯ ಹಿನ್ನೆಲೆಯಲ್ಲಿ ನಿವೇಶನಗಳ ವಿವರ ಕೇಳಿದ್ದು ಮೂಡ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಮತ್ತೊಂದು ಲೀಸ್ಟ್ ಅನ್ನು ಕಳುಹಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಅಕ್ರಮ ಹಣ ವ್ಯವಹಾರದ ಸಂಬಂಧ ಸಿಕ್ಕ ದಾಖಲೆಗಳ ಆಧಾರದಲ್ಲಿ ಲಿಸ್ಟ್ ಕೇಳಿದ್ದು ಇಡಿ ಮೂಡ ಕಚೇರಿಯಲ್ಲಿ ಭ್ರಷ್ಟರ ಬೇಟೆ ಮುಂದುವರಿಸಿದೆ. ರಾಜಕಾರಣಿಗಳು ಅಧಿಕಾರಿಗಳಿಗೆ ಬೇನಾಮಿ ಹೆಬ್ಬೆಟ್ ಜಯರಾಮ್. ಮಾಜಿ ಆಯುಕ್ತ ದಿನೇಶ್ ಕುಟುಂಬಸ್ಥರ ಹೆಸರಿನಲ್ಲಿ ಆಸ್ತಿಗಳು ಪತ್ತೆ. ಮೈಸೂರಿನ ರಿಯಲ್ ಎಸ್ಟೇಟ್ ಏಜೆಂಟ್ ಹೆಬ್ಬೆಟ್ ಅವರು ಜಯರಾಮ್ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಬೇನಾಮಿ ಆಗಿದ್ದಾರೆ ಎಂಬ ಅನುಮಾನ ದಟ್ಟವಾಗಿದೆ. ಜಯರಾಮ್ ಮನೆ ಹಾಗೂ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ನಿರಂತರ 70 ಗಂಟೆ ರೇಡ್ ಮಾಡಿದ್ರು. ಆಗ ಜಯರಾಮ್ ಮನೆಯಲ್ಲಿ ಬಹುತೇಕ ಬೇನಾಮಿ ದಾಖಲೆಗಳು ಸಿಕ್ಕಿದೆ. ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘದ ಹೆಸರಿನಲ್ಲಿ ಬೇನಾಮಿ ನಡೆದಿದೆ ಅಂತ ಹೇಳಲಾಗ್ತಿದ್ದು ಮೂಡ ಮಾಜಿ ಆಯುಕ್ತ ದಿನೇಶ್ ಕುಟುಂಬಸ್ಥರ ಹೆಸರಿನಲ್ಲಿ ಆಸ್ತಿಗಳಿವೆ ಅಂತ ಹೇಳಲಾಗ್ತಿದೆ. ರಿಯಲ್ ಎಸ್ಟೇಟ್ ಏಜೆಂಟ್ ಹೆಬ್ಬೆಟ್ ಜಯರಾಮ್ ವಿಚಾರಣೆಯ ವೇಳೆ ಮತ್ತೊಂದು ಸ್ಫೋಟಕ ವಿಚಾರ ಬಹಿರಂಗವಾಗಿದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಹಲವರ ಹೆಸರು ಬಾಯ್ಬಿಟ್ಟಿದ್ದಾನೆ. ಮೂಡ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಸಂಬಂಧಿ ತೇಜಸ್ ಗೌಡ ಹೆಸರನ್ನ ಜಯರಾಮ್ ತಿಳಿಸಿದ್ದಾನೆ. ಹೀಗಾಗಿಯೇ ಹೆಬ್ಬೆಟ್ ಜಯರಾಮ್ ಮನೆ ಕಚೇರಿ ಮೇಲೆ ರೇಡ್ ಆಗ್ತಾ ಇದ್ದಂತೆ ಮೂಡ ಮಾಜಿ ಆಯುಕ್ತ ದಿನೇಶ್ ಎಸ್ಕೇಪ್ ಆಗಿದ್ರು. ಹೆಬ್ಬೆಟ್ ಜಯರಾಮ್ ನಡೆಸ್ತಾ ಇದ್ದಂತಹ ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ದಿನೇಶ್ ಕುಟುಂಬಸ್ಥರೇ ನಿರ್ದೇಶಕರಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮೂಡ ಅಕ್ರಮಕ್ಕೆ ಕೊಕೊನಟ್ ಕೋಡ್ ವಾರ್ಡ್. ಕೊಕೊನಟ್ ಲೆಕ್ಕದಲ್ಲೇ ಕೋಟಿ ಕೋಟಿ ಡೀಲ್. ಎಲ್ಲ ದಾಖಲೆಗಳನ್ನು ಸೀಸ್ ಮಾಡಿದ ಇಡಿ.
ಬೇನಾಮಿ ಡೀಲ್ ವಹಿವಾಟಿಗೆ ಹೆಬ್ಬೆಟ್ ಜಯರಾಮ ಇಟ್ಟಿದ್ದ ಹೆಸರು ಕೊಕೊನಟ್. ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಕೊಕೊನಟ್ ಹೆಸರಿನಲ್ಲೇ ಜಯರಾಮ್ ದುಡ್ಡನ್ನ ಕಳಿಸ್ತಿದ್ದಂತೆ. ಜಯರಾಮ್ ವಾಟ್ಸಾಪ್ ಚಾಟ್ನಲ್ಲಿ ಮಹತ್ತರ ವಿಚಾರ ಇಡಿಗೆ ಸಿಕ್ಕಿದೆ. 1 ಕೊಕೊನಟ್ ಅಂದ್ರೆ 1 ಲಕ್ಷ, 50 ಕೊಕೊನಟ್ ಅಂದ್ರೆ 50 ಲಕ್ಷ, 100 ಕೊಕೊನಟ್ ಅಂದ್ರೆ 1 ಕೋಟಿ ರೂಪಾಯಿ. ಹೀಗೆ ಹಲವು ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಕೊಕೊನಟ್ ಹೆಸರಿನಲ್ಲಿ ಹೆಬ್ಬೆಟ್ ಜಯರಾಮ ಹಣ ಕಳುಹಿಸಿದ್ದ ಎನ್ನಲಾಗ್ತಿದ್ದು, ಎಲ್ಲಾ ದಾಖಲೆಗಳನ್ನು ಕೂಡ ಇಡಿ ಸೀಸ್ ಮಾಡಿದೆ. ಇಡಿಯಿಂದ 143 ಮೂಡ ಬೇನಾಮಿ ಸೈಟುಗಳು ಸೀಸ್. ಸಿಎಂ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದ ಬಿಜೆಪಿ. ಇಡಿ 143 ಮೂಡ ಬೇನಾಮಿ ಸೈಟುಗಳನ್ನು ಸೀಸ್ ಮಾಡಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಹಿಡಿದಿದೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದೆ. ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿ, ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ಅನುಮತಿ ಸರಿಯಾಗಿದೆ. ಮೇಲ್ನೋಟಕ್ಕೆ ಈ ಮೂಡ ಹಗರಣದಲ್ಲಿ ತಪ್ಪುಗಳು ನಡೆದು ಹೋಗಿದೆ, ಅವ್ಯವಹಾರ ನಡೆದಿದೆ. ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ 14 ನಿವೇಶನಗಳು ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ರುಜುವಾತಾಗಿದೆ ಅನ್ನೋದನ್ನು ಹೈಕೋರ್ಟ್ ಮತ್ತೊಮ್ಮೆ ಹೇಳ್ತಕ್ಕಂಥ ಕೆಲಸ ಮಾಡಿತು. ಈಗ ಇಡಿನೂ ಕೂಡ ನೆನ್ನೆ ಹೇಳಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ವಯಂ ಪ್ರೇರಣೆಯಿಂದ ಈ ಮೂಡ ತನಿಖೆ ಸಿಬಿಐಗೆ ವಹಿಸಲೇಬೇಕಾಗಿತ್ತು. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಬಂಡತನವನ್ನು ಬಿಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತತ್ಕ್ಷಣ ಈ ಮೂಡ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕಾಗ್ತದೆ. ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಲೋಕಲ್ ಪೊಲೀಸ್ ಅಧಿಕಾರಿಗಳಿಂದ ಇದನ್ನು ತನಿಖೆ ಮಾಡಿದ್ರೆ ಅವ್ರ ಮೇಲೆ ಒತ್ತಡ ಇರ್ತದೆ. ಅವ್ರಿಗೆ ಮುಂದೆ ಟ್ರಾನ್ಸ್ಫರ್ ಆಗಬೇಕು, ಒಳ್ಳೊಳ್ಳೆ ಕಡೆ ಪೋಸ್ಟಿಂಗ್ ಸಿಗಬೇಕು. ಆ ದೃಷ್ಟಿಯಿಂದ ಅವ್ರು ಯಾವುದೇ ಕಾರಣಕ್ಕೂ ಮಾಡಲ್ಲ. ಇದನ್ನು ಸಿಬಿಐ ತನಿಖೆ ಕೊಡಿ ಅಂತ ನಾವು ಈಗಾಗಲೇ ಒತ್ತಾಯನೂ ಕೂಡ ಮಾಡಿದಿರಿ. ಮೂಡ ಹಗರಣ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇದ್ದಂಗೆ ಇದು. ಇದನ್ನು ಬಗೆದಷ್ಟು ಇನ್ನೂ ಹಗರಣಗಳು ಆಚೆ ಬರ್ತಾ ಇದೆ. ಅದಕ್ಕೆ ನಾವು ಇದನ್ನು ಸಿಬಿಐ ತನಿಖೆ ಕೊಡಿ ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ತಮ್ಮ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕಾರಣಕ್ಕಾಗಿ, ಈ ಒಂದು ಏನು ಹಗರಣ ಆಚೆ ಬಂದಿರೋ ಕಾರಣಕ್ಕಾಗಿ ತಮ್ಮದೇ ಆದ ತವರು ಕ್ಷೇತ್ರದಲ್ಲಿ ಒಂದು ಏನು ಮೈಸೂರಿನ ಅಭಿವೃದ್ಧಿಗೆ ಒಂದು ಇತಿಹಾಸ ಇರುವಂಥದ್ದು ಸಂಸ್ಥೆ ಮೂಡ, ಅಂಥ ಸಂಸ್ಥೆಯಲ್ಲಿ ಒಂದು ಹಗರಣ ನಡೆದಿರೋ ಕಾರಣಕ್ಕಾಗಿ ಅವರು ತಮ್ಮ ರಾಜೀನಾಮೆ ಕೊಟ್ಟು ಒಂದು ಫ್ರೀ ಆಗಿರುವಂಥದ್ದು, ಅವ್ರದ್ದು ಪ್ರಭಾವ ಇಲ್ಲದೆ ಇರುವಂಥದ್ದು ಒಂದು ಸಂಸ್ಥೆ ಮೂಲಕ ಇದು ತನಿಖೆ ಆಗಬೇಕಾಗಿತ್ತು. ಸೊ ಆ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಟ್ಟು ಈ ತನಿಖೆ ಮುಗಿಯವರೆಗೂ ಅವರು ರಾಜೀನಾಮೆ ಕೊಟ್ಟು ಆ ತನಿಖೆ ಏನು ವರದಿ ಬರುತ್ತೆ ಅದರ ಒಂದು ಆಧಾರ ಮೇಲೆ ಮುಂದುವರಿಲಿ ಅಂತ. ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ರು. ಆದರೆ ಇದು ಸಿಎಂ ಮೇಲೆ ರಾಜಕೀಯವಾಗಿ ನಡೆದ ಪಿತೂರಿ ಅಂತೇಳಿ ಆರೋಪಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಇನ್ವೆಸ್ಟಿಗೇಷನ್ ಲಾಂಗ್ ಪ್ರೊಸೆಸ್ ಆಗಿದೆ, ಅದು ಕೋರ್ಟ್ ಟ್ರಯಲ್ ಮಾಡೋದು, ಅದನ್ನ ನೀವು ಟ್ರಯಲ್ ಮಾಡೋದಲ್ಲ, ಸಿಎಂ ಪತ್ನಿ ಆಗಲಿ ಸಿಎಂ ಆಗಲಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಒಂದು ಕೇಸ್ ಅಂತಂದರೆ ಇದಕ್ಕೆ ಇನ್ವೆಸ್ಟಿಗೇಷನ್ನು ಅದು ಲಾಂಗ್ ಪ್ರೋಸೆಸ್. ಅದು ಅವ್ರಿಗೇನೋ ಒಂದು ಅದೆಲ್ಲ ಕೋರ್ಟ್ ಟ್ರಯಲ್ ಮಾಡಬೇಕು. ನಾನು ನೀನು ಟ್ರಯಲ್ ಮಾಡೋದಲ್ಲ. ನನಗಾಗಲಿ ನಿನಗಾಗಲಿ ಟ್ರಯಲ್ ಮಾಡೋಕ್ಕೆ ಅವಕಾಶ ಇಲ್ಲ. ನಾನು ಇಡೀ ಕೇಸ್ನ ದಿನ ಬೆಳಗ್ಗೆ ಪಡೆದಾಡ್ತಾ ಇರೋನು. ನಾನು ಅದ್ರ ಬಗ್ಗೆ ಹೆಚ್ಚಿಗೆಯನ್ನು ಮಾತಾಡೋಕ್ಕಲ್ಲ. ಇದು ನಮ್ಮ ರಾಜಕೀಯವಾಗಿ ಪಿತೂರಿ, ಮುಖ್ಯಮಂತ್ರಿಗಳ ಮೇಲೆ ಅವರ ಕುಟುಂಬದ ಮೇಲೆ ರಾಜಕೀಯವಾದಂಥ ಪಿತೂರಿ. ಪಾಪ ಹೆಣ್ಮಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾವ ಪಾತ್ರನೂ ಇಲ್ಲ. ಇನ್ನೇನು ಸ್ಪಷ್ಟಪಡಿಸ್ತಾ ಇದ್ದೀನಿ, ಈಗೂ ಸ್ಪಷ್ಟಪಡಿಸ್ತಾ ಇದ್ದೀನಿ, ಆ ವಿಚಾರ ಬಿಡಿ. ಒಟ್ನಲ್ಲಿ ಮೂಡ ಹಗರಣದ ವಿಚಾರದಲ್ಲಿ ಒಂದು ಹಂತದ ವಿಚಾರಣೆ ಮುಗಿದಿದ್ದು, ಬೇನಾಮಿ ಆಸ್ತಿ ಮಾಡಿದವರಿಗೆ ಮಾರಿ ಹಬ್ಬ ಶುರುವಾಗಿದೆ. ಮತ್ತೊಂದು ಕಡೆ ರಾಜಕೀಯ ವಾಕ್ಸಮರವೂ ಕೂಡ ಜೋರಾಗಿದೆ. ವಿಪಕ್ಷ ನಾಯಕರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಪವರ್ ಫೈಟ್ ನಡುವೆಯೂ ಸಿಎಂ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯಾಟ್ ಬೀಸಿದ್ದು ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಮೂಡ ಸೈಟ್ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂಥೇಳಿ ಒಂದು ಕಡೆ ಇಡಿ, ಮತ್ತೊಂದು ಕಡೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾದ 631 ಸೈಟುಗಳಲ್ಲಿ ಬೇನಾಮಿಗಳೇ ಹೆಚ್ಚಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 631 ಸೈಟುಗಳ ಖರೀದಿಯಲ್ಲಿ ಕಪ್ಪು ಹಣದ ವಹಿವಾಟು ಕೂಡ ಜೋರಾಗಿದೆ. ಬದಲಿ ಸೈಟು, ಬಿಟ್ಲ್ಯಾಂಡ್ ಹರಾಜಿನಲ್ಲಿ ಬೇನಾಮಿಗಳು. ಮೂಡ ಮಾಜಿ ಆಯುಕ್ತರಿಗೆ ಸೇರಿದೆ 198 ಬೇನಾಮಿ ಸೈಟು. ಮಾಜಿ ಆಯುಕ್ತರ ಹೆಸರಿನಲ್ಲಿ ಬೇನಾಮಿ ವಹಿವಾಟನ್ನು ಕಂಡು ಇಡಿನೇ ದಂಗಾಗ್ಬಿಟ್ಟಿದೆಯಂತೆ. ನಗರ ಯೋಜನೆಯ ಅಧಿಕಾರಿಯೊಬ್ಬರಿಗೆ 92 ಬೇನಾಮಿ ಸೈಟ್ ಸೇರಿದೆ. ಮೈಸೂರಿನ MLC ಒಬ್ಬರಿಗೆ 128 ಬೇನಾಮಿ ಸೈಟ್ ಸೇರಿದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ.
ಮುಡಾ ಸೈಟ್ ಮಹಾ ಹಗರಣ, ನಗರದ ಯೋಜನೆ ಅಧಿಕಾರಿಯೊಬ್ಬರಿಗೆ 92 ಬೇನಾಮಿ ಸೈಟ್ ಸೇರಿರುವಂತಹ ವಿಚಾರ ಗೊತ್ತಾಗಿದೆ. ಮೈಸೂರಿನ ಮಾಜಿ ಆಯುಕ್ತರಿಗೂ ಕೂಡ ಸಂಬಂಧಪಟ್ಟಂತೆ 92 ಬೇನಾಮಿ ಸೈಟ್ ಸೇರಿರುವಂತಹದ್ದು. ಮೈಸೂರಿನ MLC ಒಬ್ಬರಿಗೆ 128 ಸೈಟ್ಗಳು ಬೇನಾಮಿ ಹೆಸರಿನಲ್ಲಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇವೆಲ್ಲವೂ ಕೂಡ ಇಡಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರಗಳು. ಮುಂದಿನ ದಿನಗಳಲ್ಲಿ ತನಿಖೆ ಮತ್ತಷ್ಟು ಡೆಪ್ತ್ ಆಗಿ ಹೋದಂತಹ ಸಂದರ್ಭದಲ್ಲಿ ಮತ್ತಷ್ಟು ಜನರಿಗೂ ಕೂಡ ಇದರಿಂದ ಸಂಕಷ್ಟ ಶುರುವಾಗುವಂತಹ ಸಾಧ್ಯತೆ ಇದೆ.